ರಾಜ್ಯ ಸರ್ಕಾರ ಈಗ ಮತ್ತೊಮ್ಮೆ ಒಂದು ನಿರ್ಣಯಕ್ಕೆ ಬಂದಿದೆ. ಎಲ್ಲರನ್ನ ಕುಳಿತುಕೊಂಡು ಒಂದು ನಿರ್ಧಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ರಾಜ್ಯದಲ್ಲಿ ಈಗ ಕೇಂದ್ರವೂ ಮಾಡ್ತಾ ಇದ್ರು ಕೂಡ ರಾಜ್ಯವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜಾತಿ ಲೆಕ್ಕಾಚಾರಕ್ಕೆ ಬರ್ತಾರಂತೆ. ಮತ್ತೆ ಯಾರು ಮಾಡ್ತಾರೆ ಈಗ ನೋಡಿ, ಈಗ ಬಹಳ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿಯ ಸಮೀಕ್ಷೆಗೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಸಮೀಕ್ಷೆ ನಡೆಯುತ್ತೆ. ಮುಂದಿನ ವರ್ಷ ಕೇಂದ್ರ ಸರ್ಕಾರ ನಡೆಸುತ್ತೆ. 16 ದಿನಗಳ ಕಾಲ ಜಾತಿ ಸಮೀಕ್ಷೆಗೆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದರೆ ಎಲ್ರಿ ಸಾಲತ್ತೆ 16 ದಿನದಲ್ಲಿ. ಅಯ್ಯೋ, ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಮತ್ತೆ 1 ತಿಂಗಳು ಅಂತ ತಗೊಳ್ತೀರ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಾಟಾಚಾರಕ್ಕೆ ಮಾಡ್ತಾ ಇರೋಂಗಿದೆ. 16 ದಿನಗಳಲ್ಲಿ ಜಾತಿ ಸಮೀಕ್ಷೆಯನ್ನ ಹೇಗೆ ಮಾಡ್ತೀರಪ್ಪ ನೀವು? ಯಾವ ರೀತಿಯಾಗಿ? ಅದೇ ಅವಸರದಲ್ಲಿ ಎದ್ದ ಥರ ಮಾಡಿ ಮುಗಿಸ್ಬಿಡೋದಷ್ಟೇ. ಮತ್ತೊಮ್ಮೆ ಜಾತಿ ಸಮೀಕ್ಷೆಗೆ ಈಗ ತೀರ್ಮಾನವನ್ನು ಮಾಡಿದಾರಂತೆ. ಹಿಂದೆ ಆದಂಥ ಒಂದಿಷ್ಟು ಗೊಂದಲಗಳೇನಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅಂತೇಳಿ ಒತ್ತಾಯಗಳು ಕೇಳಿ ಬರ್ತಾ ಇತ್ತು. ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಸೊ ರಾಜ್ಯದಲ್ಲಿ ಜಾತಿ ಗಣತಿಗೆ ಈಗ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಅದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ರಾಜ್ಯದ ಎಲ್ಲ 7 ಕೋಟಿ ಜನರ ಸಮೀಕ್ಷೆಯನ್ನು ನಡೆಸ್ತಾರಂತೆ. ಅದು 16 ದಿನದಲ್ಲಿ. ವೆರಿ ಗುಡ್. ತಾರತಮ್ಯ ನಿವಾರಣೆ ಮಾಡುವುದು ಗಣತಿಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾರತಮ್ಯ ಆಗಿದೆ ಅನ್ನುವಂಥದ್ದು ಅವರೇ ಒಪ್ಕೊಳ್ತಾ ಇದ್ದಾರೆ ಸ್ಪಷ್ಟವಾಗಿ. ತಾರತಮ್ಯ ಏನೂ ಇಲ್ಲ ಅಂತಿದ್ರಲ್ಲ, ಈಗ ತಾರತಮ್ಯ ಇದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಹಾಗಿದ್ದಾಗ ಈ ತಾರತಮ್ಯ ಆಗಿರುವಂಥ ಲೆಕ್ಕಾಚಾರವನ್ನು ಹಾಕಿದಂಥವ್ರ ಮೇಲೆ ಏನು ತಗೊಳ್ತೀರಾ ನೀವು ಕ್ರಮವನ್ನು? ಫೈನ್. ಈಗ 16 ದಿನ ಜಾತಿ ಸಮೀಕ್ಷೆಗೆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದರಂತೆ. 16 ದಿನ ನಡೆಯುತ್ತೆ ಜಾತಿ ಸಮೀಕ್ಷೆ. ಅಕ್ಟೋಬರ್ ಅಂತ್ಯದೊಳಗೆ ಸಮೀಕ್ಷೆ ವರದಿಯನ್ನು ಸಲ್ಲಿಸಬೇಕು ಅಂತಿದ್ದಾರೆ. ಅಕ್ಟೋಬರ್ 7ಕ್ಕೆ ಮುಗಿಯುತ್ತೆ ಸಮೀಕ್ಷೆ. ತದನಂತರ ಅಕ್ಟೋಬರ್ 8 ಸಮೀಕ್ಷೆಯನ್ನು ತಂದುಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಇದು ಆರಂಭವಾಗುತ್ತೆ. ತರಬೇತಿ ಸೇರಿದಂತೆ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಯನ್ನು ಆರಂಭಿಸಲು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮೀಕ್ಷೆಯ ಕುರಿತು ಯಾವುದೇ ದೂರುಗಳಿಗೆ ಆಸ್ಪದ ಸಿಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ಸಮೀಕ್ಷೆಯಿಂದ ಯಾರೂ ಕೂಡ ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು. ಆಗಲ್ಲ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಆಗಲ್ಲ. ದಸರಾ ರಜೆ ಇರುತ್ತೆ. ದಸರಾ ರಜೆಯಲ್ಲಿ ಯಾರು ಇರೋದಿಲ್ಲ, ಬೇರೆ ಬೇರೆ ರಜೆಗೆ ಹೋಗ್ಬಿಟ್ಟಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದೊಂದು ರೀತಿಯಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಾಟಾಚಾರಕ್ಕೆ ಮಾಡ್ತಾ ಇರೋ ಹಂಗಿದೆ. ಯಾಕೆ ಅಂತಂದ್ರೆ ದಸರಾ ರಜೆ ಬೇರೆ ಇರುತ್ತೆ. ಆ ಸಂದರ್ಭದಲ್ಲಿ ಯಾರನ್ನೂ ಕೂಡ ಮಿಸ್ ಮಾಡ್ದಂಗೆ ನೀವು ಮಾಡಿ ಅಂತ ಸಮೀಕ್ಷೆ 16 ದಿನದಲ್ಲಿ ಹೆಂಗ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ? ಮತ್ತೆ ರಜೆಯಲ್ಲಿ ಹೋಗಿರುವಂಥವ್ರನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಇವರು? ಯಾವ ಲೆಕ್ಕಾಚಾರ ಇವರದ್ದು ಅಂತ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು 15 ದಿನದಲ್ಲಿ ಸಮೀಕ್ಷೆ ಸಾಧ್ಯನಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ. 15ರಿಂದ 16 ದಿನ ಸಿಗುತ್ತೆ ಈಗ ಕೊಟ್ಟಿರ್ತಕ್ಕಂಥ ಡೇಟ್ ಪ್ರಕಾರ. ಹಾಗಾಗಿ ಆ 16 ದಿನದಲ್ಲಿ ಸಮೀಕ್ಷೆಯನ್ನು ಮಾಡಿ ಅದನ್ನು ಸ್ಟಡಿ ಮಾಡೋದಕ್ಕೆ ಇನ್ನೊಂದಷ್ಟು ದಿನ ಟೈಮನ್ನು ತೆಗೆದುಕೊಳ್ಳಿ. ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ನಮಗೆ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ CM ಸಿದ್ದರಾಮಯ್ಯ ಅವರು ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಳೆದ ಬಾರಿ ಸುಮಾರು 50ಕ್ಕೂ ಹೆಚ್ಚು ದಿನಗಳನ್ನು ಟೈಮ್ ತೆಗೆದುಕೊಂಡಿತ್ತು ಕಾಂತರಾಜು ಅವರ ವರದಿಯನ್ನು ಸಮೀಕ್ಷೆಯ ಸಂದರ್ಭದಲ್ಲಿ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಆ ದಸರಾ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಗೆ ಮುಂದಾಗಿರ್ತಕ್ಕಂಥದ್ದು ಏಕೆ? ಇದ್ರ ಬಗ್ಗೆ ಚರ್ಚೆನೇ ಆಗಲಿಲ್ವಾ? ಸಾಧಕ ಬಾಧಕಗಳ ಏನು ಚರ್ಚೆನೇ ಮಾಡಲಿಲ್ವಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಯಾಕೆಂದರೆ ಹೋಗಿ ಸ್ಟಿಕ್ಕರ್ ಹೋಗಿ ಅಂಟಿಸಿ ಬಂದಿದ್ದು, ಸಮೀಕ್ಷೆನೇ ಮಾಡದೇ ಇರತಕ್ಕಂಥದ್ದು ಇಂಥ ಸನ್ನಿವೇಶದಲ್ಲಿ. ಹಾಗಾಗಿ ಮೊಬೈಲಲ್ಲಿ ಎಷ್ಟರ ಮಟ್ಟಿಗೆ ಇವರು ಸಂಪೂರ್ಣವಾಗಿ 7 ಕೋಟಿ ಜನರನ್ನು ಒಂದು ಸಮೀಕ್ಷೆಗೆ ಒಳಪಡಿಸ್ತಾರೆ ಅನ್ನೋದೀಗ ಬಹುದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈ ಹಿಂದೆ 5,90,00,000 ಜನರನ್ನು ಸಮೀಕ್ಷೆಗೆ ಒಳಪಡಿಸಿದ್ದೇವೆ ಅಂತ ಹೇಳಿದರು. ಆದರೆ ಈಗ ಅದು 7 ಕೋಟಿ ಜನಸಂಖ್ಯೆ ದಾಟಿದಿರ್ತಕ್ಕಂಥದ್ದು. ಹಾಗಾಗಿ 7 ಕೋಟಿ ಜನರನ್ನ ಒಳಪಡಿಸಬೇಕು ಅಂತ ಕೂಡ CM ಏನೋ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಸರ್ಕಾರದ ಈ ಒಂದು ತೀರ್ಮಾನದಲ್ಲಿ ಕೆಲವು ಗೊಂದಲಗಳು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರವೇ ಸ್ಪಷ್ಟನೆ ಕೊಡಬೇಕಾದಂಥ ಅನಿವಾರ್ಯತೆಯಲ್ಲೂ ಕೂಡ ಇದೆ. ಜೊತೆಗೆ ಇಷ್ಟು ದಿನಗಳ ಕಾಲ ಸುಮ್ಮನಿದ್ದು ಆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ಗೆ ಯಾಕೆ ಕಟ್ ಆಫ್ ಡೇಟನ್ನು ಕೊಟ್ಕೊಂಡಿದ್ದಾರೆ? ಅದು ಅಕ್ಟೋಬರ್ ಒಳಗಡೆ ವರದಿ ಸಲ್ಲಿಸಿದ ಬಳಿಕ ನವೆಂಬರ್ನಲ್ಲಿ ಚಾಲ್ತಿಗೆ ಬರುತ್ತಾ? ಜೊತೆಗೆ ಇದೇನಾದರೂ ಡಿಸೆಂಬರ್ ಪವರ್ ಶೇರ್ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಿಗೆ ಏನಾದರೂ
ಬ್ರೇಕ್ ಸಿಗುವಂಥ ಒಂದು ತಂತ್ರನ ಏನು, ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅಕ್ಟೋಬರ್ ಯಾಕೆ ಎಂಡಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಕ್ರಾಂತಿ ಅನ್ನುವಂಥ ವಾಂತಿಯನ್ನು ಮಾಡಿದಂತಹ ಸಚಿವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಕೂಡ ಅದರ ಜೊತೆಗೆ ಅಡಕ್ಕೊಂಡು ಕೂತ್ಕೊಂಡಿದೆ. ಈ ಹಿಂದುಳಿದ ವರ್ಗಗಳು ಅಹಿಂದ ಎಷ್ಟಿದ್ದಾರೆ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ಬೇಕಾಗತ್ತೆ ಅಲ್ವಾ.